ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಆಸ್ ಯೂಶುವಲ್ ಶೀತಕ್ಕೆ ಮನೆ ಮದ್ ಮಾಡ್ಕೊಂಡು ತಿಂದೆ. ಇವರಿಬ್ರು ನೋಡಿ ಇನ್ನೇನ್ ಕೆಲಸ ಮಾಡಕ್ಕೆ 3 ಹೊತ್ತು ಬಿತ್ಕೊಂಡಿರೋದೆ. ಅದಾದ್ಮೇಲೆ ಬ್ಲಾಕ್ ಕಾಫಿ ಕುಡ್ದು ನೀರ್ ಬರ್ತಿತ್ತು ಅಂತ ಮನೆಯೊಳಗಿಟ್ಟಿರೋ ಪಾಟ್ಗಳನ್ನೆಲ್ಲ ತೊಳ್ದೆ. ಅದಾದ್ಮೇಲೆ ನಮ್ ಬ್ರೂನೋ ಮಹಾರಾಜ್ಗೆ ಸ್ನಾನ ಮಾಡ್ಸಕ್ಕೆ ಅಂತ ಕುತ್ಕೊಂಡೆ. ನೀವೇ ನೋಡ್ತಿದ್ದೀರಲ್ಲ ನಮ್ ಬ್ರೂನೋ ಎಷ್ಟು ಶಾಂತಿಯಿಂದ ಸ್ನಾನ ಮಾಡ್ಸ್ಕೊತಾನೆ ಅಂತ. ಅವನ್ಗವನೇ ಮಹಾರಾಜನ್ ಫೀಲ್ ತಗೋತಾವನೆ. ಹೋದ್ರಲ್ಲ ಗುಡ್ ಬಾಯ್ ಬ್ರೂನೋ. ಇನ್ನ ಅವನಿಗೆ ಸ್ನಾನ ಮಾಡಿಸಿದಂಗೆ ತಿಂಡಿಗೆ ಅಂತ ಚಪಾತಿ ತಿನ್ಕೊಂಡೆ. ಬಿಸಿಲು ಚೆನ್ನಾಗಿದೆ, ಹಸಿಟ್ ಬಿಡ್ಸಕ್ಕೆ ಅಂತ ಗೋಧಿ ರಾಗಿ ಮೆಣಸಿನ್ಕಾಯಿನೆಲ್ಲ ಒಣಗಾಕಿದ್ರೆ ಒಣಗಾಕಿ 2-3 ಸೆಕೆಂಡ್ ಆಗಿಲ್ಲ, ಪಟ್ ಅಂತ ಮಳೆ ಬಂತು. ಮಳೆನೂ ನಮ್ಮ ಮಮ್ಮಿನೂ ಬೆಸ್ಟ್ ಫ್ರೆಂಡ್ಸ್, ಅದಕ್ಕೆ ಮಳೆ ನಮ್ಮ ಮಮ್ಮಿನ ಹಿಂಗ್ ಆಟ ಆಡಿಸ್ತೈತೆ. ಅದಾದ್ಮೇಲೆ ನಾನು ನಮ್ ಚಾರ್ಲಿ ಮಹಾರಾಣಿಯವ್ರಿಗೆ ಸ್ನಾನ ಮಾಡಿಸ್ದೆ. ಅವಳು ಕಿವಿ ಒರೆಸ್ತಿದ್ರೆ ಅವಳು ಕಿವಿನ ನಾನೇನ್ ಕಿತ್ಕೊಂಡು ತಿನ್ಕೋತಾ ಇದೀನಿ ಅನ್ನಂಗೆ ಹೆಂಗ್ ಡ್ರಾಮಾ ಮಾಡ್ತಾಳೆ ನೋಡಿ. ನಾನ್ ನೋವಾಗ್ದಂಗೆ ನಿಧಾನಕ್ಕೆ ಒರೆಸ್ತಿರ್ತೀನಿ ಅಂದ್ರು ಹಿಂಗ್ ಆಡೋದು. ಇನ್ನ ಬ್ರೂನೋ ತರ 10 ಮಕ್ಳಿಗೆ ಸ್ನಾನ ಮಾಡಿಸಬಹುದು. ಚಾರ್ಲಿ ಅಂತ ಒಬ್ಳು ಸ್ನಾನ ಮಾಡಿಸೋಷ್ರೊಳಗೆ ನಾನು ಸುಸ್ತಾಗಿ ಹೋಗಿರ್ತೀನಿ. ಇದು ಪೆಟ್ಸ್ ಹಾಕಿರೋರ್ಗೆ. ನಿಮ್ ಪೆಟ್ಸ್ ಗಳಿಗೆ ಸ್ನಾನ ಮಾಡಿಸಾದ್ಮೇಲೆ ಕೈ ಕಾಲು ಮೈ ಒರೆಸ್ತಿರೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ತಲೆ ಮತ್ತೆ ಕಿವಿಲಿ ಒಂಚೂರು ನೀರಿಲ್ದಂಗೆ ನೀಟಾಗಿ ಒರೆಸ್ಬೇಕು. ಇಲ್ಲ ಅಂದ್ರೆ ಅವಕ್ಕೆ ತಲೆಗೆ ಶೀತ ಇಟ್ಕೊಬಿಡುತ್ತೆ. ನಮ್ ಚಾರ್ಲಿಗ್ ಮೈ ಒರೆಸ್ಬೇಕಿದ್ರೆ ಒಂದು ನೀಲಿ ಕಲರ್ ದೊಡ್ಡ ಚಿಟ್ಟೆ ಬಂದು ನಮ್ ಗಿಡದಲ್ಲಿ ಬಿಟ್ಟಿರೋ ಹೂವಿಂದ ಮಕರಂದ ಇರ್ಕೋತಿತ್ತು. ಚಿಟ್ಟೆ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಇನ್ನ ಮಧ್ಯಾಹ್ನ ಊಟಕ್ಕೆ ಮೊಸರನ್ನ ತಿಂದೆ. ಅದಾದ್ಮೇಲೆ ನಮ್ಮ ಮಮ್ಮಿ ಚಕ್ಲಿಗೆ ಅದ ಹಾಕ್ತಾ ಇದ್ರು. ಚಕ್ಲಿ ರೆಸಿಪಿ ಯಾರಿಗೆಲ್ಲ ಬೇಕು ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನ ಅದಾದ್ಮೇಲೆ ಸಣ್ಣ ಪುಟ್ಟ ಕೆಲಸಗಳಿದ್ದು ಅದನ್ನೆಲ್ಲ ಮುಗಿಸ್ಕೊಂಡು 6 ಗಂಟೆ ನಂಗೆ ಬಿಗ್ ಬಾಸ್ ನೋಡಕ್ ಕುತ್ಕೊಂಡೆ. ಏನೇ ಹೇಳಿ ಈ ಸತಿ ಇಂಟ್ರೋ ಸಾಂಗ್ ಅಂತೂ ಸಖತ್ತಾಗಿತ್ತು. ನೋಡ್ತಿದ್ರೆ ಕೇಳ್ತಿದ್ರೇನೆ ಮೈ ಜುಮ್ ಅನ್ನಿಸ್ತಿತ್ತು. ಬಿಗ್ ಬಾಸ್ ನೋಡಕ್ಕೆ ನನ್ ಜೊತೆಗೆ ಬೆಚ್ಚಗೆ ಯಾರ್ಯಾರು ಕೂತಿದ್ರು ಅಂತ ನೋಡಿ ನಮ್ಮ ಮಮ್ಮಿ ಬ್ರೂನೋಗೆ ಏನೋ ಹೇಳಿ ರೇಗಿಸ್ತಿದ್ರು. ಅದಕ್ಕೆ ನಾನ್ ನಗ್ತಾ ಇದ್ದೆ. ಅವಾಗ ಅವ್ನ್ ರಿಯಾಕ್ಷನ್ ನೋಡಿ. ಅದಾದ್ಮೇಲೆ ಊಟಕ್ಕೆ ಅಂತ ಮುದ್ದೆ ಮತ್ತೆ ಮೊಳಕೆ ಕಾಳು ಸಾಂಬಾರ್ ತಿಂದೆ. ಬ್ರೂನೋ ಚಾರ್ಲಿಗೆಲ್ಲ ಊಟ ಹಾಕೊಟ್ರೆ ಈ ನನ್ ಮಗ ನೋಡಿ ಮನೆ ತುಂಬಾ ಚಲ್ಕೊಂಡ್ ತಿಂತಿರೋದು. ಹಾಕೊಟ್ಟಿದ್ ಊಟ ಎಲ್ಲ ತಿಂದಾದ್ಮೇಲೆ ನೀನ್ ಹಾಕೊಟ್ಟಿದ್ ತಿನ್ ಮುಗಿಸ್ದೆ, ನೀನ್ ತಿಂತಿರೋದ್ ನನ್ಗೂ ಕೊಡು ಅಂತ ಈ ನನ್ ಮಗ ಕೇಳ್ಕೊಂಡ್ ನಿಂತಿರೋದ್ ನೋಡಿ. ಅದಾದ್ಮೇಲೆ ಬಿಗ್ ಬಾಸ್ ನ ಕೊನೆವರೆಗೂ ನೋಡ್ ಮುಗಿಸ್ದೆ. ಇನ್ನ ಇವತ್ತಿಂದ ಬಿಗ್ ಬಾಸ್ ಶುರು. ನಮ್ಗಿನ್ನ ಯಾರು ಹೇಗೆ ಅನ್ನೋದೇನು ಗೊತ್ತಿಲ್ಲ. ಬಟ್ ಫಸ್ಟ್ ಇಂಪ್ರೆಷನ್ ಅಲ್ಲಿ ನನಗಿಷ್ಟ ಆಗಿ ಜೆನ್ಯೂನ್ ಅನ್ನಿಸ್ತವ್ರು ಇವ್ರು 3 ಜನ. ನೋಡೋದ ಮುಂದೆ ಹೋಗ್ತಾ ಹೋಗ್ತಾ ಇದೇ ಇಷ್ಟ ಉಳ್ಕೊಳ್ಳುತ್ತಾ ಇಲ್ಲ ಚೇಂಜ್ ಆಗುತ್ತಾ ಅಂತ. ಸೊ ನಿಮ್ಗೆ ಯಾರ್ಯಾರು ಇಷ್ಟ ಆದ್ರೂ ನಿಮ್ ಸಪೋರ್ಟ್ ಯಾರಿಗೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.